ಗಾಯ್ಸ್ ಸ್ವಲ್ಪ ಜನ ಕೇಳ್ತಿದ್ದೆ ಅಮ್ಮನ ಜೊತೆ ಏನಕ್ಕೆ ವೀಡಿಯೋ ಮಾಡ್ತಿಲ್ಲ ಅಂತ. ನಮ್ಮಮ್ಮ ಕಾಫಿ ಕುಯ್ಯೋದ್ರಲ್ಲಿ ಬ್ಯುಸಿ. ಬೆಳಿಗ್ಗೆ ಕರ್ಕೊಂಡೋಗ್ಬಿಟ್ಟು ಕೆಲ್ಸಕ್ಕೆ ಬಿಟ್ಬಿಡ್ತೀನಿ, ಇನ್ನು ಬರೋದಮ್ಮ ಸಂಜೆ ಆಗ್ಬಿಡುತ್ತೆ. ಬಿಡು ಇಳಿಬೇಡ, ಗೇಟ್ ಇಲ್ಲಿಂದನೇ ತೆಗೆದ್ರೆ ಆಯಿತು. ಹಿಂಗೆ ಮಾಡಿ ಹಿಂಗೆ ತಳ್ಳೋದು, ಆಮೇಲೆ ಮೆಲ್ಲೆ ಹಿಂಗೆ ಪುಷ್ ಹಿಡಿಯೋದು. ಸೆಟಪ್ ಆನ್ ಟೆಕ್ನಾಲಜಿಯಾ. ನಾನು ಇವಾಗ ಅಮ್ಮನ ಕೆಲ್ಸಕ್ಕೆ ಬಿಟ್ಬಿಟ್ಟು ಒಂದು 11 ಗಂಟೆಗೆ ನಾನು ಗೇಮಿಂಗ್ ರೂಮ್ಗೆ ಹೋಗ್ಬಿಡ್ತೀನಿ. ಹೋಗ್ಬಿಟ್ಟು ಅಲ್ಲಿ ಸ್ವಲ್ಪ PC-ನ ಪ್ರಾಕ್ಟೀಸ್ ಮಾಡ್ತಾಯಿದ್ದೀನಿ. ಆನ್ ಆಫ್ ಮಾಡೋಕ್ಕೂ ಬರ್ತಿರಲಿಲ್ಲ ಕಂಪ್ಯೂಟರ್ನ. ಒಂದು ಸ್ವಲ್ಪ ಕಲ್ತ್ಕೊಂಡಿದ್ದೀನಿ. ಸ್ಟಿಲ್ ಲೈವ್ ಸ್ಟ್ರೀಮಿಂಗ್ ಮಾಡೋದು ಹೆಂಗೆ ಅದು ಇದು ಏನು ಗೊತ್ತಿಲ್ಲ ಹಾಕೊಂಡ್ರು. ಆದಷ್ಟು ಬೇಗ ಒಂದು ಸ್ವಲ್ಪ ಕಲ್ತ್ಕೊಂಡು ಸ್ಟ್ರೀಮಿಂಗ್ ಸ್ಟಾರ್ಟ್ ಮಾಡ್ತೀನಿ ನಾನು, ಓಕೆನಾ. ಆ್ಯಂಡ್ ಗೇಮಿಂಗ್ ಟೇಬಲ್ ಎಲ್ಲ ಬಂದಿದೆ, ಸೊ ಅರೇಂಜು ಮಾಡಿದ್ದೀನಿ. ಯಾವ ಥರ ಐತೆ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಡೇಟ್ ಕೊಡ್ತೀನಿ PC ಬಗ್ಗೆ. ಏನಾಯ್ತಮ್ಮ, 3 ಅಡಿ ಇದೆಯಾ ಕಾಲಿಟ್ಕಲ್ಲ? ಸರಿ ಬಾಯ್. ಸ್ವಲ್ಪ ದಿವಸ ಕಂಡ್ರು ಒಂದು ಸ್ವಂತ ಮನೆ ಎಲ್ಲ ಮಾಡಿಬಿಟ್ಟು ಅಲ್ಲಿಗೆ ಶಿಫ್ಟ್ ಆದಮೇಲೆ ಏನು ಅಮ್ಮನ ಜೊತೆನೇ ಕಂಟಿನ್ಯೂ ವ್ಲಾಗ್ಸ್ ಎಲ್ಲ ಮಾಡ್ತೀನಿ. ಸೊ ಅವಾಗ ಎಂಜಾಯ್ ಮಾಡ್ಕೊಳ್ಳಿ ಗೈಸ್. ನಮ್ಮ ಪೇಜ್ಗೆ ಯಾರಾದರೂ ಹೊಸದಾಗಿ ವಿಸಿಟ್ ಕೊಟ್ಟು ನನ್ನ ವೀಡಿಯೋ ನೋಡ್ತಿದ್ರೆ ದಯವಿಟ್ಟು ಫಾಲೋ ಮಾಡ್ಕೊಳ್ಳಿ ಪ್ಲೀಸ್. ನಮ್ಮ ಅಮ್ಮಂಗೆ ಫಸ್ಟ್ ಇನ್ಸ್ಟಾಗ್ರಾಮಲ್ಲಿ ವೀಡಿಯೋಸ್ ಮಾಡ್ತಾ ಇದ್ದೀನಿ ಅಂದರೆ ಅದರಲ್ಲಿ ಏನು ಬರುತ್ತೆ ಅದು ಇದು ಅಂತ ಕ್ವಶನ್ ಮಾಡ್ತಿತ್ತು ಅಮ್ಮ. ಇವಾಗ ಜಾಸ್ತಿ ಜನ ನೋಡ್ತಿದ್ದಾರೆ ನಿನ್ನ ವೀಡಿಯೋ, ಎಷ್ಟು ಜನ ನೋಡ್ತಾರೆ, ಎಷ್ಟು ಜನ ಲೈಕ್ ಮಾಡ್ತಾರೆ ಅಂತೆಲ್ಲ ಕೇಳುತ್ತೆ. ಅವಾಗ ನಂಗೆ ಖುಷಿ ಆಗುತ್ತೆ. ಯಾಕಂದರೆ ನಾನು ಮಾತ್ರ ಅಲ್ಲ ಎಕ್ಸ್ಪೆಕ್ಟ್ ಇಟ್ಕೊಳ್ಳೋದು, ನಾನು ಎಕ್ಸ್ಪೆಕ್ಟ್ ಇಟ್ಕೊತೀನಿ ಇಷ್ಟು ವ್ಯೂಸ್ ಬರಬೇಕು, ಇಷ್ಟು ಕಮೆಂಟ್ ಬರಬೇಕು ಅಂತ. ಸೊ ಅಮ್ಮನೂ ಅದೇ ಥರ ಕೇಳ್ಬಿಡ್ತಾಳೆ. ನಂಗೆ ಶಾಕ್ ಆಯಿತು. ಎಷ್ಟು ಜನ ನೋಡ್ತಾರೆ ನಿನ್ನ ವೀಡಿಯೋ, ಎಷ್ಟು ಜನ ಲೈಕ್ ಮಾಡ್ತಾರೆ ಅಂತ ಕೇಳ್ತಿತ್ತು ನಿನ್ನೆ. ಅಮ್ಮಂಗೋಸ್ಕರ ಲೈಕು ಒಂದೊಂದು ಕಮೆಂಟ್ ಮಾಡಿಬಿಟ್ರು, ಜೊತೆಗೆ ಫಾಲೋನೂ ಮಾಡ್ಕೊಳ್ಳಿ. ಲವ್ ಯು ಆಲ್ ಗೈಸ್, ಬೈ, ಟೇಕ್ ಕೇರ್. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ.